ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಮ ನೆಚ್ಚಿನ ಚಾನಲ್ ಟಾಕೀಸ್. ನಾನು ನಿಮ್ಮ ಗುರು. ಇವತ್ತೊಬ್ಬರು ವಿಶೇಷವಾದ ವ್ಯಕ್ತಿಯ ಹುಟ್ಟಿದ ಹಬ್ಬ. ಆ ವ್ಯಕ್ತಿಯ ಹೆಸರೇ ನವೀನ್ ಕುಮಾರ್ ಗೌಡ. ಮೊದಲನೇದಾಗಿ ನವೀನ್ ಕುಮಾರ್ ಗೌಡ ಅವರೇ, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ನವೀನ್ ಕುಮಾರ್ ಗೌಡ ಅಲಿಯಾಸ್ ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟಿದ ಹಬ್ಬ ಇವತ್ತು. ಸೊ ಆದ ಕಾರಣ ಅವರ ಬಗ್ಗೆ ಒಂದಷ್ಟು ವಿಷಯಗಳು ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ಯಾಕಂದರೆ ಎಷ್ಟೊಂದು ಇಂಟರ್ವ್ಯೂಗಳಲ್ಲಿ ಮತ್ತು ಎಲ್ಲ ಕಡೆ ಆರ್ಟಿಕಲಲ್ಲಿ ಇದೆಲ್ಲ ಬಂದಿದೆ. ಬಟ್ ನಿಮಗೋಸ್ಕರ ಒಂದು ಸಂಕ್ಷಿಪ್ತವಾಗಿ ಆ ವಿವರನ ನೀಡುವಂಥ ಒಂದು ಸಣ್ಣ ಪ್ರಯತ್ನ. ಯಾರಿದು ನವೀನ್ ಕುಮಾರ್ ಗೌಡ? ಕನ್ನಡ ಇಂಡಸ್ಟ್ರಿ ತುಂಬ ಪ್ರೀತಿಯಿಂದ ರಾಕಿಂಗ್ ಸ್ಟಾರ್ ಅಂತ ಕರೀತಾರೆ. ಹಿ ಈಸ್ ನನ್ ಅದರ್ ದ್ಯಾನ್ ಎಲ್ಲರ ಪ್ಯಾನ್ ಇಂಡಿಯಾ ಸ್ಟಾರ್. KGFನ ಬ್ರ್ಯಾಂಡ್ ಅಂಬಾಸಿಡರ್ ಅಂದರೆ ತಪ್ಪಾಗಲ್ಲ. ಸೊ ಅವರೇ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಸೊ ನನಗೆ ರಾಕಿಂಗ್ ಸ್ಟಾರ್ ಯಶ್ ಅಂದರೆ ಯೂಶುವಲ್ ಆಗಿ ಒಬ್ಬ ಅಚೀವರ್ಸ್ ಆಗಿರ್ಬೋದು ಅಥವಾ ಒಬ್ಬರು ಸಾಧಕರಾಗಿರ್ಬೋದು, ಏನು ಮಾಡ್ತಾರೆ ಅಂದರೆ ಒಂದು ಹಂತಕ್ಕೆ ಹೋದ್ಮೇಲೆ ನೋಡಿ ನಾನು ಇಷ್ಟೆಲ್ಲ ಕಷ್ಟಪಟ್ಟೆ ಅಂತ ಆಗ ರಿವೀಲ್ ಮಾಡ್ತಾರೆ. ನಮ್ಗೆ ಏನನ್ಸುತ್ತೆ ಅಂದರೆ ಹೌದಾ ಇರಬಹುದಾ ಅಂತ ಕ್ವೆಶನ್ ಮಾರ್ಕ್ ಬರುತ್ತೆ, ಯಾಕಂದರೆ ನಾವು ಯಾವತ್ತೂ ಕಂಡಿರಲ್ಲ ಕೇಳಿರಲ್ಲ. ಆದರೆ ರಾಕಿಂಗ್ ಸ್ಟಾರ್ ಯಶಲ್ಲಿ ಒಂದು ವಿಶೇಷ ಗುಣ ಅಂದರೆ ಅವರ ಹಳೆ ಇಂಟರ್ವ್ಯೂಗಳು ನೀವು ನೋಡ್ಕೊಂಬಂದರೆ ವೆನ್ ಹಿ ವಾಸ್ ಝೀರೋ, ಹಿ ವಾಸ್ ಆಲ್ವೇಸ್ ಸೇಯಿಂಗ್ ನಾನು ನನ್ನ ಕನ್ನಡ ಇಂಡಸ್ಟ್ರಿನ ಒಂದು ಹಂತಕ್ಕೆ ತೊಗೊಂಡೋಗ್ಬೇಕು ಅಂತ. ಈಗ ಹಿ ಈಸ್ ಇನ್ ಪ್ಯಾನ್ ಇಂಡಿಯಾ ಸ್ಟಾರ್. ಎಲ್ಲರಿಗೂ ರಾಕಿಂಗ್ ಸ್ಟಾರ್ ಯಶ್ ಅಂದರೆ ಯಾರೂ ಗೊತ್ತಿಲ್ಲ ಅನ್ನೋ ಮೀನ್ಸ್ ವ್ಯಕ್ತಿನೇ ಇಲ್ಲ ಅಂತ ನನ್ನ ಅಭಿಪ್ರಾಯ ಅನಿಸುತ್ತೆ. ಈಗ ಅವರು ನಮ್ಮ ಕನ್ನಡ ಇಂಡಸ್ಟ್ರಿನ ಎಲ್ಲಿಗೆ ತೊಗೊಂಡೋಗಿದ್ದಾರೆ ಅಂದರೆ ವಿ ಕ್ಯಾನ್ ಈಸಿಲಿ ಕನೆಕ್ಟ್ ದ ಡಾಟ್ಸ್. ಸೊ ಇದು ತುಂಬ ಜನಕ್ಕೆ ಇನ್ಸ್ಪೈರ್ ಆಗುತ್ತೆ. ನೀವು ಏನು ಅಚೀವ್ ಮಾಡೋಕ್ಕೆ ಹೋಗಬೇಕು ಅಂದ್ಕೊಂಡಿದ್ರೋ ಅದ್ರ ಮೇಲೆ ನಿಮ್ಮ ಗಮನ ಇದ್ದರೆ, ಯಾವುದೇ ಥರದ ಡಿಸ್ಟ್ರಾಕ್ಷನ್ಗೆ ಒಳಗಾಗದೇ ಇದ್ದರೆ ಎಷ್ಟರ ಮಟ್ಟಿಗೆ ಹೋಗ್ಬೋದು ಅನ್ನೋಕ್ಕೆ ನಮ್ಮ ಲೈವ್ ಎಕ್ಸಾಂಪಲ್ಲೇ ರಾಕಿಂಗ್ ಸ್ಟಾರ್ ಯಶ್ ಅಂದರೆ ತಪ್ಪಾಗಲ್ಲ ಅಂತ ನನ್ನ ನಿಜವಾದ ಅನಿಸಿಕೆ. ಯಾಕಂದರೆ ಹಿ ಹ್ಯಾಸ್ ಪ್ರೂವನ್ ಲೈಕ್ ನನ್ನ ಡೆಸ್ಟಿನೇಷನ್, ನನ್ನ ಗುರಿ ಇದು ಆ್ಯಂಡ್ ಇದನ್ನೇ ನಾನು ಮಾಡ್ತೀನಿ ಅಂತ. ಐ ಥಿಂಕ್ ಹಿ ಈಸ್ ಸ್ಟಿಲ್ ಡೂಯಿಂಗ್ ದ ಸೇಮ್ ಅಂತ. ಸೊ ಎಲ್ಲಿಂದ ಇವ್ರ ಜರ್ನಿ ಶುರು ಆಯಿತು ಅಂದರೆ 1986 ಜನವರಿ 8ನೇ ತಾರೀಕು ಹಾಸನ ಜಿಲ್ಲೆಯ ಬೋನಹಳ್ಳಿಯಲ್ಲಿ ಇವರು ಅರುಣ್ ಕುಮಾರ್ ಮತ್ತು ಪುಷ್ಪ ಅನ್ನೋ ದಂಪತಿಗಳಿಗೆ ಹುಟ್ಟುತ್ತಾರೆ. ಇವರ ಬಾಲ್ಯದ ಹೆಸರೇ ನವೀನ್ ಕುಮಾರ್ ಗೌಡ. ಇವರ ತಂದೆ ಎಲ್ಲರಿಗೂ ಗೊತ್ತಿರೋ ಥರ BMTCನಲ್ಲಿ ಚಾಲಕರಾಗಿ ಕೆಲಸ ಮಾಡ್ತಿರ್ತಾರೆ. ತಾಯಿ ಪುಷ್ಪ ಅವರು ಹೌಸ್ ವೈಫ್ ಆಗಿರ್ತಾರೆ. LKGಯಿಂದ ಕಾಲೇಜಿನವರೆಗೆ ಮೈಸೂರಿನಲ್ಲಿ ಪ್ರಥಮ ವ್ಯಾಸಂಗನ ಮಾಡ್ಕೊಳ್ತಾರೆ. ತದನಂತರ 17ನೇ ವಯಸ್ಸಿನಲ್ಲಿ ಕುಟುಂಬಕ್ಕೆ ಸಹಾಯವಾಗಲು PUCಗೆ ಗುಡ್ ಬೈನ ಹೇಳ್ತಾರೆ. ಅದನಂತರ ಅವ್ರದ್ದೇ ಪ್ರಾವಿಷನಲ್ ಸ್ಟೋರ್ ನವೀನ್ ಪ್ರಾವಿಷನಲ್ ಸ್ಟೋರಲ್ಲಿ ಅವರು ಕೆಲಸ ಮಾಡ್ತಾರೆ, ತಮ್ಮ ಫ್ಯಾಮಿಲಿಗೆ ಸಪೋರ್ಟ್ ಆಗಿ ನಿಲ್ಲಕ್ಕೆ. ಹೈಸ್ಕೂಲು ಮತ್ತು ಕಾಲೇಜ್ ದಿನಗಳಲ್ಲಿ ಡ್ಯಾನ್ಸ್ ಕಾರ್ಯಕ್ರಮಗಳಲ್ಲಿ ಇವ್ರನ್ನ ತೊಡಗಿಸ್ಕೊಳ್ತಾರೆ. ಹಾಗೆ ಒಂದು ಸ್ಟೇಜ್ ಶೋನಲ್ಲಿ ನಮ್ಮ ಉಪೇಂದ್ರ ಅವರು, ರಿಯಲ್ ಸ್ಟಾರ್ ಉಪೇಂದ್ರ ಅವರು ಇವರ ಡ್ಯಾನ್ಸ್ನ ನೋಡಿ ಅವ್ರಿಗೆ ಕಾಂಪ್ಲಿಮೆಂಟ್ನ ಕೊಡ್ತಾರೆ. ಯಾರು? ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ರಾಕಿಂಗ್ ಸ್ಟಾರ್ ಯಶ್ ಅಂದರೆ ಆಗಿನ ಕಾಲದಲ್ಲಿ ನವೀನ್ ಕುಮಾರ್ ಗೌಡ ಅವ್ರಿಗೆ ಪ್ರಶಂಸೆಯನ್ನು ಕೊಡ್ತಾರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಂತ. ಇದನ್ನು ಸ್ವತಃ ರಾಕಿಂಗ್ ಸ್ಟಾರ್ ಯಶ್ ಅವರೇ ವೀಕೆಂಡ್ ವಿತ್ ರಮೇಶಲ್ಲಿ ಹೇಳ್ಕೊಂಡಿದ್ದಾರೆ. ಇದು ಆಗ್ತಿದ್ದಂಗೆ ಅವ್ರಿಗೆ ಅಭಿನಯದಲ್ಲಿ ಆಸಕ್ತಿ ಬರುತ್ತೆ. ನಂತರ ಅವ್ರು ಏನು ಮಾಡ್ತಾರೆ ಅಂದರೆ BV ಕಾರಂತರ ಬೆನಕ ನಾಟಕದ ಕಂಪನಿಗೆ ಸೇರಿಕೊಳ್ತಾರೆ. ಹೀಗೆ ನಾಟಕಗಳನ್ನ ಮಾಡ್ತಾ ಮಾಡ್ತಾ ಅವರಿಗೆ ನಂದ ಗೋಕುಲ ಅನ್ನೋ ಸೀರಿಯಲ್ ಸಿಗತ್ತೆ. ಆ್ಯಂಡ್ ಅಲ್ಲಿಂದ ಅವರ ಜೀವನದ ಇನ್ನೊಂದು ತಿರುಳಿಗೆ ಒಂದು ಹುಕ್ ಸಿಕ್ಕಂಗಾಗತ್ತೆ. ಅದು ಯಾರು ಅಂದರೆ ರಾಧಿಕಾ ಪಂಡಿತ್ ಅವರು. ಯಾಕಂದರೆ ನಂದ ಗೋಕುಲದಲ್ಲಿ ತುಂಬ ಪ್ರಮುಖವಾದ ಪಾತ್ರದಲ್ಲಿ ರಾಧಿಕಾ ಪಂಡಿತ್ ಅವರು ಕೂಡ ಇರ್ತಾರೆ. ನಂದ ಗೋಕುಲ ಸೀರಿಯಲ್ ಆಗ್ತಿದ್ದಾಗೆ ನೆಕ್ಸ್ಟು ಅವರು ಪ್ರೀತಿ ಇಲ್ಲದ ಮೇಲೆ ಅನ್ನೋ ಸೀರಿಯಲ್ನ ಕೈಗೆತ್ಕೊಳ್ತಾರೆ. ಅದರಲ್ಲೂ ಕೂಡ ಅನಂತ್ ನಾಗ್ ಅವರ ಮಗನಾಗಿ ಒಂದು ಪ್ರಮುಖವಾದಂಥ ಪಾತ್ರದಲ್ಲಿ ಆ್ಯಕ್ಟ್ ಮಾಡ್ತಾ ಬರ್ತಾರೆ. ಆ್ಯಕ್ಟ್ ಮಾಡ್ತಾ ಮಾಡ್ತಾ ಎಲ್ಲರ ಪ್ರೀತಿ ಪಾತ್ರರಾಗ್ತಾ ಹೋಗ್ತಾರೆ. ಎಲ್ಲ ಜನಗಳಿಗೂ ತಮ್ಮ ಪರಿಚಯನ ಮಾಡ್ಕೊಳ್ತಾರೆ. ಈ 2 ಸೀರಿಯಲ್ ಆಗ್ತಿದ್ದಂಗೆ ಅವರ ಸಿನಿ ಪಯಣ ಶುರುವಾಗುತ್ತೆ. 2007ರಲ್ಲಿ ತೆರೆ ಕಂಡಂಥ ಜಂಬದ ಹುಡುಗಿ ಚಿತ್ರದ ಮೂಲಕ ಅವರು ಬೆಳ್ಳಿ ತೆರೆಗೆ ಪಾದಾರ್ಪಣೆನ ಮಾಡ್ತಾರೆ. 2008ರಲ್ಲಿ ಶಶಾಂಕ್ ಅವರ ನಿರ್ದೇಶನದಲ್ಲಿ ಬಂದಂಥ ಮೂವಿ ಮೊಗ್ಗಿನ ಮನಸ್ಸು, ಇದರಲ್ಲಿ ಪೂರ್ಣ ಪ್ರಮಾಣದ ನಾಯಕನಾಗಿ ಪಾತ್ರ ನಿರ್ವಹಿಸ್ತಾರೆ. ಈ ಚಿತ್ರದ ಅಭಿನಯಕ್ಕೋಸ್ಕರ ಅವರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಸಿಗುತ್ತೆ. ಆ್ಯಂಡ್ ನಾನು ನಿಮಗೆ ಆಗಲೇ ಹೇಳ್ದಂಗೆ ಅವರ ಜೀವನದ ಇನ್ನೊಂದು ನಾಟ್ ಅಂತ ಹೇಳೋದ್ನಲ್ಲ, ಈ ಮೊಗ್ಗಿನ ಮನಸ್ಸಿನಲ್ಲಿ ಕೂಡ ರಾಧಿಕಾ ಪಂಡಿತ್ ಅವರೇ ಪಾರ್ಟ್ನರ್ ಆಗಿರ್ತಾರೆ. 2011ರಲ್ಲಿ ತೆರೆ ಕಂಡಂಥ ಕಿರಾತಕ ಅನ್ನೋ ಮೂವಿ ಮುಖಾಂತರ ಅವರು ಜನರ ಹತ್ರ ಇನ್ನೂ ಹತ್ತಿರ ಆಗ್ತಾರೆ, ಪ್ರೀತಿ ಪಾತ್ರರಾಗ್ತಾರೆ. ಆ್ಯಂಡ್ ಆ ಕಿರಾತಕ ಮೂವಿ ಆ ವರ್ಷದ ಬ್ಲಾಕ್ ಬಸ್ಟರ್ ಮೂವಿಯಾಗಿ ಹೊರಹೊಮ್ಮುತ್ತೆ. ತದನಂತರ ಬಂದಂಥ ಮೂವಿಗಳು ಲಕ್ಕಿ, ಡ್ರಾಮಾ, ಗೂಗ್ಲಿ, ರಾಜಹುಲಿ, ಗಜಕೇಸರಿ. ಈ ಚಿತ್ರಗಳು ಭರ್ಜರಿ ಯಶಸ್ಸನ್ನ ತಂದುಕೊಟ್ಟು ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ಒಬ್ಬ ಭರವಸೆಯ ನಾಯಕನಾಗಿ ನಿಲ್ಲಿಸುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ.
2014ರಲ್ಲಿ ತೆರೆ ಕಂಡಂಥ ಮೂವಿ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ಮೂಲಕ ಮಗದೊಮ್ಮೆ ನಾನು ಯಾರು ಅನ್ನೋದನ್ನು ಪ್ರೂವ್ ಮಾಡ್ತಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು. ಈ ಚಿತ್ರ ಗಲ್ಲಾ ಪೆಟ್ಟಿಗೆಯಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತೆ. ಐ ಥಿಂಕ್ ಆಗಿನ ಕಾಲದಲ್ಲಿ 50 ಕೋಟಿಗೂ ಹೆಚ್ಚು ಗಳಿಕೆ ಮಾಡಿದಂಥ ಮೂವಿ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ. ಯಶ್ ಅವರ ಸಿನಿ ಜೀವನದ ಕಳಸ ಪ್ರಾಯ ಅಂತಲೇ ಕರಿಬೋದು. 2018 KGF ಮೂವಿ ತೆರೆ ಕಾಣುತ್ತೆ. ರಾಕಿಂಗ್ ಸ್ಟಾರ್ ಯಶ್ ಯಾರು ಅಂತ ಕೇಳ್ತಿದ್ದವರು ರಾಕಿಂಗ್ ಸ್ಟಾರ್ ಯಶ್ ಎಲ್ಲಿ ಏನು ಮಾಡ್ತಿದ್ದಾರೆ ಅಂತ ಕೇಳಕ್ಕೆ ಶುರು ಮಾಡ್ತಾರೆ. ಅದು ಬರೀ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಮಾತ್ರ ಅಲ್ಲ, ಎಲ್ಲ ಇಂಡಸ್ಟ್ರಿನಲ್ಲೂ ಸದ್ದು ಮಾಡುತ್ತೆ. ಯಶ್ ಅವರು ಯಾವ ಲೆವೆಲ್ಗೆ ಹೋಗ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಇದು ಸಿಕ್ಕಾಪಟ್ಟೆ ಭರವಸೆನ ಹುಟ್ಟು ಹಾಕುತ್ತೆ, ನಾಟ್ ಓನ್ಲಿ ಫಾರ್ ರಾಕಿಂಗ್ ಸ್ಟಾರ್ ಯಶ್, ಫಾರ್ ಆಲ್ ದ ಕನ್ನಡ ಮೂವೀಸ್ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ ಅಂತ ನನ್ನ ಅಭಿಪ್ರಾಯ. ಈ KGFನ ಬ್ರ್ಯಾಂಡ್ ಅಂಬಾಸಿಡರ್ ಆದಂಥ ರಾಕಿಂಗ್ ಸ್ಟಾರ್ ಯಶ್ ಅವರು ನೆಕ್ಸ್ಟ್ ಏನು ಮಾಡ್ತಿದ್ದಾರೆ ಅಂತ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಹುಟ್ಟಾಕೊಳ್ಳುತ್ತೆ. ಆ ಎಕ್ಸ್ಪೆಕ್ಟೇಷನ್ನ ಸದುಪಯೋಗ ಪಡಿಸ್ಕೊಂಡಂಥ ಚಿತ್ರತಂಡ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಅವರು KGF ಪಾರ್ಟ್ 2ನ ಮಾಡ್ತಾರೆ. ಆಲ್ರೆಡಿ KGF ಒಂದು ಬ್ರ್ಯಾಂಡ್ನ ಸೆಟ್ ಮಾಡಿತ್ತು. KGF 2 ಮತ್ತು ಎಲ್ಲ ಬಾಕ್ಸ್ ಆಫೀಸ್ನ, ಎಲ್ಲ ಇಂಡಸ್ಟ್ರಿ ಬಾಕ್ಸ್ ಆಫೀಸ್ನ ಧೂಳಿಪ್ಸೋಕ್ಕೆ ರೆಡಿಯಾಗಿತ್ತು. ಆ್ಯಂಡ್ ಆ ನಿರೀಕ್ಷೆ ಹುಸಿ ಆಗಲೇ ಇಲ್ಲ. ಯಾಕಂದರೆ KGF 2 ಬರೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಇಂಡಿಯಾನ ಶೇಕ್ ಮಾಡ್ತು ಅಂತಲೇ ಅನ್ಬೋದು. ಸೊ KGF 2 ಇಂದ ಒಬ್ಬರು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾರೆ, ಕನ್ನಡ ಇಂಡಸ್ಟ್ರಿನ ಸಿಕ್ಕಾಪಟ್ಟೆ ಒಂದು ಲೆವೆಲ್ಗೆ ತೊಗೊಂಡು ಹೋಗ್ತಾರೆ. ನೆಕ್ಸ್ಟ್ ರಾಮಾಚಾರಿ ಮತ್ತು ಮಾರ್ಗ್ರೇಟ್. ತಮ್ಮ ಸಿನಿ ಜೀವನದ ಹಲವಾರು ಯಶಸ್ವಿ ಚಿತ್ರಗಳನ್ನ ಕೊಟ್ಟಂಥ ರಾಧಿಕಾ ಪಂಡಿತ್ ಅವರು ನಮ್ಮ ಯಶ್ ಅವ್ರನ್ನ ಕೈ ಹಿಡಿತಾರೆ. ಅದಾಗ್ತಿದ್ದಂಗೆ ಯಶ್ ಮತ್ತು ರಾಧಿಕಾ ಪಂಡಿತ್ ಅವರು ಯಶೋಮಾರ್ಗ ಅಂತ ಒಂದು NGOನ ಶುರು ಮಾಡ್ತಾರೆ. ಆ ಯಶೋಮಾರ್ಗ ಸಂಸ್ಥೆ ಅಡಿಯಲ್ಲಿ ಆಲ್ಮೋಸ್ಟ್ ಅರೌಂಡ್ 4 ಕೋಟಿ ವೆಚ್ಚದಲ್ಲಿ ಕೊಪ್ಪಳ ಜಿಲ್ಲೆಯ ಕೆರೆಯನ್ನು ಹೂಳೆತ್ತಿಸಿ ಕೊಪ್ಪಳ ಜನತೆಯ ನೀರಿನ ಸಮಸ್ಯೆಗೆ ಶಾಶ್ವತವಾದಂಥ ಪರಿಹಾರನ ನೀಡಿದಂಥ ಸಂಸ್ಥೆ ಯಶೋಮಾರ್ಗ. ಯಾರ ಅಡಿಯಲ್ಲಿ? ಯಶ್ ಮತ್ತು ರಾಧಿಕಾ ಪಂಡಿತ್ ಅವರ ನೇತೃತ್ವದಲ್ಲಿ. ಸೊ ಹೀಗೆ ಬರೀ ಸಿನಿಮಾ ಮಾತ್ರ ಅಲ್ಲ, ಅವರ ಸಾಮಾಜಿಕ ಕಳಕಳಿ ಹಾಗೂ ಸಮಾಜ ಸೇವೆಗಳಲ್ಲೂ ಕೂಡ ಆದರ್ಶ ದಂಪತಿಗಳಾಗಿದ್ದಾರೆ ಯಶ್ ಮತ್ತು ರಾಧಿಕಾ ಪಂಡಿತ್ ಅವರು. ಅವರುಗಳು ಮುಂದೆ ಮಾಡ್ತಿರೋಂಥ ಎಲ್ಲ ಪ್ರಾಜೆಕ್ಟ್ಗಳಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ, ಮಗದೊಮ್ಮೆ ನವೀನ್ ಕುಮಾರ್ ಗೌಡ ಅವರೇ, ನಿಮಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು. ಹೀಗೆ ಹೇಳಿದ್ರೆ ರೀಚ್ ಆಗಲ್ಲ. ರಾಕಿಂಗ್ ಸ್ಟಾರ್ ಯಶ್, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮ ಎಲ್ಲ ಕನಸುಗಳು ಒಳ್ಳೆಯದಾಗಲಿ ಅಂತ ಹೇಳ್ತಾ, ಮತ್ತೆ ತಡ. Pam 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 pam.